ಬೆಳಗ್ಗೆ ನಾನು ನನ್ನ ಫ್ರೆಂಡು ಟಿಫನ್ ಮಾಡೋಕ್ಕೆ ಹೊರಟಿದ್ದು ವಿಜಯಪುರದಲ್ಲಿರೋ ದಿ ಫೇಮಸ್ ಬಾಬು ಹೋಟೆಲ್ಗೆ. ಒಳಗೆ ಹೋಗ್ತಿದ್ದಂತೆ ರಶ್ಶು. ಇನ್ನೇನು ಮಾಡೋದು, ಹೋಗಿರೋದೇ ತಿನ್ನೋಕ್ಕೆ, ವೆಯ್ಟ್ ಮಾಡಿ ಆದರೂ ತಿನ್ನಬೇಕು. ಇಲ್ಲಿ ತುಂಬ ಫೇಮಸ್ KDM ಮಸಾಲೆ ದೋಸೆ. ಅಂತೂ ಇಂತೂ ಟೋಕನ್ ತಗೊಂಡು ಅರ್ಧ ಗಂಟೆ ವೆಯ್ಟ್ ಮಾಡಿದ್ವಿ. ಕೊನೆಗೂ ನಮ್ಮ ಮಸಾಲೆ ದೋಸೆ ಬಂತು. ಬಿಸಿ ದೋಸೆ ತಿಂದು ಅಲ್ಲಿಂದ ಮನೆಗೆ ಬಂದ್ವಿ. ನಂತರ ನಾನು ನನ್ನ ಹೆಂಡತಿ ಹೊರಟಿದ್ದು ನಮ್ಮ ಹಳೆಯ ದಿನಗಳನ್ನು ನೆನಪು ಮಾಡೋ ಕುರಿ ಶೆಡ್ ಕಡೆ. ಹಸು ಮನೆ ತೋರಿಸ್ತಾಕಿ ಕರ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ ಹಸು ನೋಡ್ಕೊಂಡು ಬರೋಣ. ಮೇಲೆ ಕಣ್ಣುಗಳು ಹತ್ಬೇಡ್ರಿ, ಕಣ್ಣು ಮೇಲೆ ಧೂಳು ಬೀಳುತ್ತೆ. ನೋಡಿ, ಇವು ಮೊದಲು ಇವು ಗಸಗಸೆ ಹಣ್ಣು ಅಂದ್ಬಿಟ್ಟು ತುಂಬ ತಿಂತಾಯಿದ್ವಿ ನಾವು. ಸ್ಕೂಲ್ ಹತ್ರ ಜಾಸ್ತಿ, ಸ್ಕೂಲ್ಗಳ ಹತ್ರ ಹಾಕಿರ್ತಾರೆ, ರೋಡ್ ಸೈಡಲ್ಲಿ ಹಾಕಿರ್ತಾರೆ, ತುಂಬ ಜಾಸ್ತಿ ತಿಂತಾಯಿದ್ವಿ. ದಾರಿಯಲ್ಲಿ ಹೋಗ್ತಾ ನನ್ನ ಫ್ರೆಂಡ್ನ ಅಜ್ಜಿ ಸಿಕ್ಕಿ ತುಂಬ ಪ್ರೀತಿಯಿಂದ ಮಾತನಾಡಿಸಿದರು. ಗ್ರಾಮ ಎಂದರೆ ಅದು ಬರೀ ರಸ್ತೆಗಳಲ್ಲ, ಅದು ಪ್ರೀತಿಯ ಮನೆ ಎಂದರೆ ತಪ್ಪಾಗುವುದಿಲ್ಲ. ಕಾಫಿ ಕುಡಿದ್ಬಿಟ್ಟೆ ಓದ್ತಾ ಇರೋದು. ತಿಂದು ಉಂಡು ಕಾಫಿ ಕುಡಿದು ಇವಾಗ ತಿಂದರೆ ಹೊಟ್ಟೆ ಚಲ ರಾತ್ರಿಗೆ ಹಸಿದ್ರೆ ಒಂದಷ್ಟು ಅನ್ನ ಮಾಡಿಕೊಡಂತ ಮಾಡಿಕೊಡ್ತಾರೆ ಅಷ್ಟೇ. ಚೆನ್ನಾಗಿದ್ದೀರಾ? ನಾಯಿ ಮರಿ ತಿಂಡಿ ಬೇಕಾ ತೀರ್ಥ ಬೇಕಾ ಎಲ್ಲ ಬೇಕಾ? ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನೋಡು, ಇದು ನಮ್ಮ ತಾಲೂಕು MLA, ಶಿಳಘಟ್ಟ ತಾಲೂಕು MLA ರವಿಕುಮಾರ್ ಅವ್ರದ್ದು ಮನೆ ಇದು. ನೋಡಿದು ಇದೆ ಶಾಮಂತಿಗೆ ಹೊಲಮ್ಮ. ನೋಡು, ಹೂವು ಹಾಕಿದ್ದಾರೆ. ಇಲ್ಲಿ ಹೂ ಗಿಡಕ್ಕೆ ಲೈಟ್ ಹಾಕಿದಾರಲ್ಲ, ಏನಕ್ಕೋಸ್ಕರ ಹಾಕ್ತಾರೆ ಅಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ನೋಡಿ, ಇದೇ ಮನೆ BN ರವಿಕುಮಾರ್, MLA ಶಿಳಘಟ್ಟ ತಾಲೂಕು, ನಮ್ಮ ತಾಲೂಕು ಅವ್ರದ್ದು. ನೋಡಿ, ಇದೇ ನಮ್ಮ ಜಾಗ. ಮೊದಲೆಲ್ಲ ಇಲ್ಲಿ ಕೋವಿಡ್ ಆದಮೇಲೆ ಈ ಜಾಗ ತಗೊಂಡೆ 5 ಗುಂಟೆ. ಇಲ್ಲೆಲ್ಲ ನಾನು ಕುರಿ ಮೇಯಿಸ್ತಾ ಇದ್ದೆ, ಮತ್ತು ನಾಟಿ ಕೋಳಿ ಮೇಯಿಸ್ತಾ ಇದ್ದು. ನೋಡಿ, ಈಗ ನಾನು ಯಲಂಕ ಸೇರ್ಕೊಂಡೆ. ನಮ್ಮ ಅಣ್ಣ ಇಲ್ಲಿ ಹಸುಗಳು ಮೇಯಿಸ್ತಾವನೆ, ಒಂದು 5 ಹಸು ಮೇಯಿಸ್ತಾವನೆ. ನೋಡು, ನಮ್ಮದು ಟಗರು, ಇದೇ ಟಗರು, ಇದು ಗುಮ್ಮುತ್ತಂತೆ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಟಗರು ಬಂತು, ಟಗರು. ಇದು ಯಾಗಂಡೈತೆ ಕಿತಾಪತಿ ಮರಿ ನಮ್ಮದು. ಏನು ಮೇಲೆ ಇದ್ದೀರಾ? ಏನು ಮಾಡ್ತಾ ಇದ್ದೀರಿ? ಹಾಂ, ನೋಡಿ, ಇದೆ. ಇಲ್ಲೆಲ್ಲ ಮೊದಲು ಕುರಿ ಮೇಯಿಸ್ತಾ ಇದ್ದೆ, ನಾಟಿ ಕುರಿ. ನೋಡಿ, ಇವಳೇ ಮೊದಲು ನಾನು ಡ್ಯೂಟಿಗೆ ಹೋಗ್ಬಿಟ್ರೆ ಇವಳೇ ಕುರಿ ಮೇಯಿಸ್ತಾ ಇದ್ದು. 12 ಕುರಿ, 12 ಕುರಿ ಇತ್ತು. ಒಂದು 50 ನಾಟಿ ಕೋಳಿ ಮೇಯಿಸ್ತಾ ಇದ್ದೆ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು? ಹಾಂ, ಅದೇನು ಮುಹೂರ್ತ ನೋಡಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ. ನೋಡು, ಇದೆಲ್ಲ ಪಿಂಚಿಂಗ್ ಹಾಕ್ಸಿದ್ದೆ, ಅಂದರೆ ಪಾರ್ಕ್ಗಳಿಗೆ ಹಾಕ್ತಾರಲ್ಲ, ಮಿಶ್ ಥರ, ಈ ಥರ ಉದ್ದೂಕು ಹಾಕ್ಸಿದ್ದೆ. ಇದು ಮನೆ, ಇದು ವೈ? ಹಾಂ, ಮೊದಲು ಇದು ಅವ್ರದ್ದು ಜಮೀನಲ್ಲಿ ಉಳು ಮನೆ ಇತ್ತು. ನಾನು ಇದನ್ನು ಕುರಿ ಮೇಯ್ಸಕ್ಕಂತ ಇಟ್ಕೊಂಡಿದ್ದೆ, ಕುರಿ ಮೇಯಿಸ್ತಾ ಇದ್ದೆ ಇದರಲ್ಲಿ. ಇವಾಗ ಇದನ್ನೆಲ್ಲ ಹಸುಗಳು ಕಟ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಅಣ್ಣ ಇವಾಗ ಹಸುಗಳು ಮೇಯಿಸ್ತಾವನ ಇಲ್ಲಿ 5 ಹಸು. ಮೊದಲೆಲ್ಲ ಫುಲ್ಲು ಇಲ್ಲೆಲ್ಲ ಬೋನ್ ಥರ ಮಾಡಿ ಕುರಿ ಮೇಯಿಸ್ತಾ ಇದ್ದೆ ಒಂದು 4 ಇಯರ್ಸ್ ಬ್ಯಾಕ್. ನೋಡಿ, ಇದೆ. ನಾವಾಗ ಕುರಿ ಮೇಯಿಸ್ತಾ ಇದ್ರಿ, ಇವಾಗ ನಿಮ್ಮ ಅಣ್ಣ ಹಸು ಮೇಯಿಸ್ತಾವನೆ ಅಷ್ಟೇ. ನಗರದಲ್ಲಿ ಸ್ಪೀಡ್ ಜಾಸ್ತಿ, ಬಟ್ ಹಳ್ಳಿಯಲ್ಲಿ ಪೀಸ್ ಜಾಸ್ತಿ. ನಗರದಲ್ಲಿ ಕಂಫರ್ಟ್ ಇದೆ, ಆದರೆ ಹಳ್ಳಿಯಲ್ಲಿ ಕಂಟೆಂಟ್ಮೆಂಟ್ ಅಂದರೆ ತೃಪ್ತಿ ಇದೆ. ನೋಡಿ, ಹಾಲು ಕರೆಯಕ್ಕೆ ಬರ್ತಾವನೆ ನಮ್ಮ ಹಣ್ಣು. ಇವನೇ ನೋಡಿ,
ಇವನೇ ನಮ್ಮ ಅಣ್ಣು ಟೈಗರ್ ಪ್ರಭಾಕರ್. ನೋಡಿ ಇವರೇ, ನೋಡಿ ಇವರೇ ಐದು ಹಸು ಓನರ್ ಇವರೇ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. 5 ಹಸು ಓನರ್. ನೋಡಿ ರೈತರ ಕಷ್ಟ ನೋಡಿ, ರೈತರ ಕಷ್ಟ ಇದು. ನಮ್ದೊಂಥರ ಕಷ್ಟ, ಇವ್ರದ್ದೊಂಥರ ಕಷ್ಟ, ಒಬ್ಬೊಬ್ರದ್ದು ಒಂದೊಂದು ಥರ ಕಷ್ಟ. ನಗರದ ಪಾಕೆಟ್ ಹಾಲಿಗಿಂತ ಹಳ್ಳಿಯ ಈ ಶುದ್ಧ ನೊರೆ ಹಾಲಿನ ರುಚಿನೇ ಬೇರೆ ಅಲ್ವಾ. ಇದೇ ನಮ್ಮ ಹಳ್ಳಿಯ ಶುದ್ಧ ಜೀವನ. ಹಳ್ಳಿ ಜೀವನನೇ ನಿಜವಾದ ಜೀವನ ಕಣ್ರಿ. ನಮ್ಮ ಅಣ್ಣ ಹಾಲು ಕರೆದು ಮುಗಿಸಿ ಅವರು ಡೈರಿಗೆ ಹಾಕೋಕೆ ಹೋದರು. ನಾವು ಹಾಗೆ ಮನೆ ಕಡೆ ಬಂದ್ರಿ. ನೋಡು ಯಮ್ನು ನಾವು ಅಮ್ಮನು ರಾಧಮ್ಮನು ಜಾಸ್ತಿ ನಗೀತಾವಳೆ. ನಮ್ಮ ಅಮ್ಮನಿಗೆ ಆಶ್ಚರ್ಯ ಆಯಿತು ಅನ್ನೋ. ಅಮ್ಮ ಹೇಳಮ್ಮ, ಆಶ್ಚರ್ಯ ಆಯಿತು ಅಂತ ಹೇಳು. ನನಗೆ ಆಶ್ಚರ್ಯ ಆಯ್ತು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ನಾಳೆ ಮಗಳು ಬರ್ತೀವಿ ಗ್ಯಾರಂಟಿ. ನೋಡು ಇವರು ಮುನ್ಕೃಷ್ಣಣ್ಣವ್ರು ಅಂದ್ಬಿಟ್ಟು ಮೇಲೂರು ಉಪಾಧ್ಯಕ್ಷರು ಗ್ರಾಮ ಪಂಚಾಯತಿಯಲ್ಲಿ. ಎಲ್ಲ ಗೊತ್ತಾಗೋಯ್ತು. ಸಾಲದಿದ್ದಕ್ಕೆ ನಮ್ಮ ತಾತನ ಕಾಲದಿಂದ ನಮ್ಮ ತಾತ ಇವರಪ್ಪ ಎಲ್ಲ ಕ್ಲೋಸ್ ಆಗಿದ್ದವರು, ಅವತ್ತಿಂದ ಮನೆ ತಿರುಗಿದ್ದವರು. ಇಲ್ಲ ನಾ ಸಿಕ್ಕಿದ್ರೆ ಅಟ್ಲೀಸ್ಟ್ ಗುರುತಿಸಿ ಮಾತಾಡಿಸ್ತಾರೆ, ಇಲ್ಲ ನಾನಾದರೂ ನಿಂತ್ಕೊಂಡು ಮಾತಾಡ್ತೀನಿ. ಏನು ಹೇಳೋಣ, ಏನು ಹೇಳ್ಬೇಕು ಹೇಳಪ್ಪ ನೀವು? ನಮ್ಮ ಮಕ್ಕಳು ನೋಡಿ ಇವಾಗ ಚಿಕನ್ ಮಾಡೈತೆ ಬಾ ತಿನ್ನಿ ಅಂತವ್ರೆ. ನಮ್ಮ ಮಕ್ಕಳೆಲ್ಲ ಏನೇನು ಇನ್ನೇನು ಹೇಳ್ಬೋದು? ನೋಡು ಊರಿಗೆ ಬಂದರೆ ಅಟ್ಲೀಸ್ಟ್ ಏನಾದರೂ ಒಂದು ಮಾತಾಡ್ತಾರೆ ನಿಂತ್ಕೊಂಡು. ಏನು ಜೀವನ ಹಿಂದೆ ಯಾಕೆ ಇದು ಆಕ್ಚುಲಿ ಚೆನ್ನಾಗಿರೋದು ಅಷ್ಟೇ. ನೋಡಿ ನಮ್ಮ ಅಣ್ಣ ಇಲ್ಲ, ನಮ್ಮ ಅಣ್ಣ ಟೈಗರ್ ಪ್ರಭಾಕರು ಎಗ್ ರೈಸ್ ಮಾಡ್ತಾವ್ರೆ. ನಮ್ಮ ಅತ್ತಿಗೆ ಇಲ್ಲ ಅಂದ್ಬಿಟ್ಟು ಈ ಥರ ಮಾಡ್ತಾವ್ರೆ ಎಗ್ ರೈಸ್. ಎಗ್ ರೈಸ್ ಚೆನ್ನಾಗಿ ಮಾಡ್ಬಿಟ್ಟವನಲ್ಲ. ಹೆಂಗ್ ಮಾಡ್ದ ರುಕೋ ಜರಾ ಸಬರ್ ಕರೋ. ನನ್ನ ಮಿಸ್ಸಸ್ ಅವ್ರ ಅತ್ತೆ ಮಾವ ಕಾಲ್ ಮಾಡಿದರು. ನಾನು ಹಾಗೆ ಮಾತಾಡ್ತಾ ಲೈಟಾಗಿ ಕಾಲು ಹೇಳ್ದೆ. ಶೈಲಜಾ ಮೇಡಮ್, ನಾವು ಇವಾಗ ಮೇಲೂರಾಗಿದ್ದೀವಿ. ಕುರಿ ಕೊಬ್ಬು ಬಾಡ್ ತಿಂದು ಕೊಬ್ಬು ಜಾಸ್ತಿ ಆಗೈತೆ. ಹೇಳಿ ಮೇಡಮ್, ನಿಮ್ಮ ಮನೆಗೆ ಯಾವುದೋ ದೊಡ್ಡ ನಾಯಿ ಇದ್ದಂಗೆ ಐತೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಏನೋ ತಿನ್ಬಿಟ್ಟಿದ್ಯಾ? ಒಂದು ಹಾಡು ಹೇಳಿ ನಾನು ಶಮಣ, ಬೇಜಾರಾತೈತೆ ಹೇಳು. 1 2 3 ಯಾವುದೋ ಈ ಬೊಂಬೆ ಯಾವುದು? ಸ್ಟಾರ್ಟ್ ಮಾಡೋ, ಹೇಳು. ಓ ಏ ಹಂಗೆ ಬರ್ಲಿ ಏಯ್ ಬರ್ಲಿ ಕಾಳಿದಾಸನ ಏ ಆಮೇಲೆ ಪ್ರೇಮ ಗೀತೆಯೋ ಠಾಡಡ ಏ ಠಾಡಡ. ಪ್ರೇಮ ಪಕ್ಕದಲ್ಲಿದ್ದಾರೆ, ಒಂದು ಹಾಡು ಹೇಳಿ. ಒಂದು ಕಣ್ಣ ಬಿದ್ದು ಜಾರಿದರೆ ನಾನು ಹೇಳ ಇನ್ನೊಂದು ಹೇಳ ನಾನು. ಹಾ, ಕುಡಿಯೋದೇ ನನ್ನ ಬಿಸ್ನೆಸ್ಸು, ಆದರೆ ನ್ಯಾಯಕ್ಕೆ ದುಡಿಯೋದೇ ನನ್ನ ವೀಕ್ನೆಸ್ಸು. ಒಂದು ಪೆಗ್ಗಿನ ಕತೆ ಇದು, ಅದರ ಒಳಗಿನ ವ್ಯತೆ ಇದು. ಏಯ್ ನೀನು ಹೇಳು. ಹಾಂ, ಅದೆಲ್ಲ ಸೋಷಿಯಲ್. ಶೈಲಾಕ್ ಏನೂ ಗೊತ್ತಾಗಲ್ಲಪ್ಪ, ನಾವು ಒಂಥರ ಸೋಷಿಯಲ್ ಮೀಡಿಯಾ ಇದ್ದಂಗೆ. ಸ್ಟಾರ್ಟ್ ಮಾಡೋಣ. ದೇವಮಾನವರ ಸೈನ್ಯವು ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದಿ ಕಣ. ಅಷ್ಟೇ.